ತಳವಾರ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬ. ನವೆಂಬರ್ 10ರಂದು ಶಾಸಕ ಎಂವೈ ಪಾಟೀಲ್ ಮನೆಯ ಮುಂದೆ ಸಾಂಕೇತಿಕ ಧರಣಿ ಸತ್ಯಾಗ್ರಹ. ಕಲಬುರಗಿ ಜಿಲ್ಲೆಯ ತಳವಾರ ಸಮುದಾಯದವರಿಗೆ ಎಸ್ಟಿ ಪ್ರಮಾಣ ಪತ್ರ ನೀಡುವಲ್ಲಿ ಜಿಲ್ಲಾ ಆಡಳಿತದಿಂದ ಉಂಟಾಗಿರುವ ವಿಳಂಬದ ವಿರುದ್ಧ ನವೆಂಬರ್ 10ರಂದು ಶಾಸಕ ಎಂವೈ ಪಾಟೀಲ್ ಅವರ ನಿವಾಸದ ಮುಂದೆ ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು. ಅಫಜಲಪುರ ತಾಲೂಕಿನ ದೇವಲಗಾಣಗಪುರ ಗ್ರಾಮದ ವಿಠಲ್ ಹೆರೂರ ಅವರ ಶಕ್ತಿ ಕೇಂದ್ರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಳವಾರ ಸಮುದಾಯದ ಮುಖಂಡರು ಈ ಕುರಿತು ಮಾಹಿತಿ ನೀಡಿದರು. ಸಮುದಾಯದ ನಾಯಕ ದಿಗಂಬರ ಡಾಂಗೆ ಅವರು ಮಾತನಾಡಿ 2023ರಲ್ಲಿ ಬಿಜೆಪಿ ಸರ್ಕಾರ ತಳವಾರ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡಲು ಅನುಮೋದನೆ ನೀಡಿತ್ತು. ಆದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಈ ನಿರ್ಣಯವನ್ನ ತಡೆಹಿಡಿದಿದೆ. ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಮತ್ತು ಶಾಸಕರಿಂದ ಈ ವಿಷಯಕ್ಕೆ ಸ್ಪಂದನೆ ಸಿಗದ ಹಿನ್ನೆಲೆ ನವೆಂಬರ್ 10ರಂದು ಪ್ರತಿಯೊಬ್ಬ ಶಾಸಕರ ಮನೆ ಎದುರು ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು. ದೇವಲಗಾಣ ಅಫಜಲಪುರ ತಾಲೂಕಿನ ತಳವಾರ ಸಮಾಜದ ಒಂದು ಈ ಪೂರ್ವಭಾವಿ ಸಭೆ ಕರೆಯಲು ನಮ್ಮ ತಳವಾರ ಸಮಾಜದ ಒಂದು ಸರ್ಟಿಫಿಕೇಟ್ 2023 ಹಿಡ್ಕೊಂಡು ಮೊದಲ ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟಿತ್ತು. ಈಗೇನಪ್ಪ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಸರ್ಟಿಫಿಕೇಟ್ ತಳವಾರ ಎಸ್ಟಿ ಸರ್ಟಿಫಿಕೇಟ್ ಅದು ತಡೆ ಹಿಡಿದಿದ್ದಾರೆ. ಅದಕ್ಕೇನಪ್ಪ ಅಂದ್ರೆ ನಾವು ಈಗಾಗಲೇ ತಳವಾರ ಸಮಾಜದ ವತಿಯಿಂದ ತಳವಾರ ಸಮಾಜದ ವತಿಯಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿ ಸತ್ಯಾಗ್ರಹ ನಡೀತಾ ಇದೆ. ಇನ್ನೂ 6 ತಿಂಗಳಾಯ್ತು. ಆದ್ರೂ ಇವತ್ತಿನ ಈ ರಾಜ್ಯ ಸರ್ಕಾರ ಏನಪ್ಪ ಅಂದ್ರೆ ನಮ್ಗೆ ಯಾವುದೇ ಸ್ಪಂದನೆ ಕೊಟ್ಟಿಲ್ಲ. ಈಗೇನಪ್ಪ ಅಂದ್ರೆ ತಳವಾರ ಸಮಾಜದ ಒಂದು ಸರ್ಟಿಫಿಕೇಟ್ ಇಶ್ಯೂ ಆಗ್ಲಿಕ್ಕೆ ತಯಾರಿಲ್ಲ ಇಲ್ಲಿವರೆಗೂ. ಯಾಕಪ್ಪ ಅಂದ್ರೆ ಒಂದು ಇಲ್ಲೇ ಮಗಲಾಗ ಬಿಜಾಪುರ ಜಿಲ್ಲೆ ಒಳಗೆ ಕೊಡ್ತಾ ಇದ್ದಾರೆ. ಆಮೇಲೆ ಏನಂದ್ರೆ ಇಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆ ಒಳಗೆ ಯಾದಗಿರಿ ಮತ್ತು ಗುಲ್ಬರ್ಗ ಎರಡೂ ಏನಪ್ಪ ಅಂದ್ರೆ ಬಂದ್ ಮಾಡಿದ್ದಾರೆ. ಅದಕ್ಕೇನಪ್ಪ ಅಂದ್ರೆ ತಳವಾರ ಸಮಾಜದ ಒಂದು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದ್ರೆ ಶಾಲೆಗೆ ದಾಖಲೆ ಮಾಡಲು ಪ್ರಾಬ್ಲಮ್ ಆಗ್ಲತ್ತದ. ಆಮೇಲೆ ರೈತರಿಗೆ ಯಾವುದೇ ಸವಲತ್ತುಗಳು ಸಿಗ್ಲಿಕ್ಕೆ ಅದೊಂದು ಪ್ರಾಬ್ಲಮ್ ಆಗುತ್ತದೆ. ಅದಕ್ಕೇನಪ್ಪ ಇಲ್ಲಿವರೆಗೆ ನಾವು ಏನು ಹೇಳಿದ್ರು ಕೇಳ್ತಾನೆ ಇಲ್ಲ. ಅದಕ್ಕೇನಪ್ಪ ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ಇವಾಗ ನಮ್ಮ ತಳವಾರ ಕರ್ನಾಟಕ ತಳವಾರ ರಾಜ್ಯ ಸಮಿತಿ ವತಿಯಿಂದ ಏನಪ್ಪ ಅಂದ್ರೆ ಇವತ್ತು ನಾವು ಪ್ರತಿಯೊಬ್ಬ ತಾಲೂಕಿಗೆ MLA ಅವರಿಗೆ ಏನಪ್ಪ ಅಂದ್ರೆ ಮನವಿ ಪತ್ರ ಮತ್ತು ಸಾಂಕೇತಿಕ ಧರಣಿ ಈ ನಾಳೆ ಬರತಕ್ಕಂಥ 10ನೇ ತಾರೀಕು ಮೊದಲು ಅಫಜಲಪುರ ತಾಲೂಕಿನ ವತಿಯಿಂದ ತಳವಾರ ಸಮಾಜ ವತಿಯಿಂದ ಮಾನ್ಯ ಶಾಸಕರಾದಂಥ ಎಂವೈ ಪಾಟೀಲ್ ಅವರ ಮನೆ ಎದುರಿಗೆ ಸಾಂಕೇತಿಕ ಧರಣಿ ಮತ್ತು ಅವರಿಗೆ ಮನವಿ ಪತ್ರ ಸಲ್ಲಿಸಲು ಒಂದು ಸಮಯ ನಾವು ನಿಗದಿ ಮಾಡಿದ್ದೀವಿ. ಅದಕ್ಕೆ ಅಫಜಲಪುರ ತಾಲೂಕಿನ ತಳವಾರ ಮುಂದೆ ಮಾತನಾಡಿದ ಯಲ್ಲಪ್ಪ ರಮಗ ಅವರು 2022ರಲ್ಲಿ ಕೇಂದ್ರ ಸರ್ಕಾರವು ಕಾನೂನುಬದ್ಧವಾಗಿ ತಳವಾರ ಸಮುದಾಯವನ್ನ ವಿಶಿಷ್ಟ ಪಂಗಡ ವರ್ಗಕ್ಕೆ ಸೇರಿಸಿದೆ. ರಾಷ್ಟ್ರಪತಿಗಳ ಅಂಗೀಕಾರವೂ ಸಿಕ್ಕಿದೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಈ ನಿರ್ಣಯವನ್ನ ಜಾರಿಗೆ ತರಲು ತಡೆ ಹಿಡಿದಿದ್ದಾರೆ ಎಂದು ಆರೋಪಿಸಿದರು. ತಳವಾರ ಸಮಾಜಕ್ಕೆ ಸುಮಾರು ಕೇಂದ್ರ ಸರ್ಕಾರದಿಂದ 2022ರಲ್ಲಿ ಒಂದು ಕಾನೂನುಬದ್ಧವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿರುತ್ತಾರೆ. ವಿನಾಕಾರಣ ಕಲಬುರಗಿ ಜಿಲ್ಲೆಯಲ್ಲಿ ಇದ್ದಂಥ ಶಾಸಕರು ಹಾಗೂ ಸಚಿವರ ಪ್ರಭಾವದಿಂದ ಅದನ್ನು ತಡೆ ಹಿಡಿಯಲಾಗಿದೆ. ಆದ ಕಾರಣ 2 ವರ್ಷದಿಂದ ಸತತವಾಗಿ ಹೋರಾಟ ಮಾಡುತ್ತಿದ್ದರು. ಯಾರು ಕೇರೆ ಅನ್ನದ ಕಾರಣಕ್ಕಾಗಿ ಇವತ್ತಿನ ದಿವಸ ತಳವಾರ ಸಮಾಜದವರು ಇವತ್ತು ಒಂದು ನಿರ್ಣಯ ತಗೊಂಡರ 10ನೇ ತಾರೀಕು ಬರುವಂತ 10ನೇ ತಾರೀಕು ಮಾನ್ಯ ಅಫಜಲಪುರ ತಾಲೂಕಿನ ಶಾಸಕರಾದಂತ ಎಂವೈ ಪಾಟೀಲ್ ಅವರ ಮನೆ ಮುಂದೆ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಸಾಂಕೇತಿಕ ಧರಣಿ ಸತ್ಯಕ್ಕೆ ತಾಲೂಕಿನ ತಳವಾರ ಹಾಗೂ ಕೋಲಿ ಕಬ್ಬಲಿಗ ಸಮಾಜದ ಎಲ್ಲಾ ಮುಖಂಡರು ಪ್ರಮುಖರು ಈ ಒಂದು ಹೋರಾಟಕ್ಕೆ ಆಗಮಿಸಬೇಕಂತೇಳಿ ದೇವಲಗಣಗಾಪುರದ ತಳವಾರ ಕೋಲಿ ಕಬ್ಬಲಿಗ ಸಮಾಜದವರು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಜೈ ವಿಠಲ್ ಹೇರೂರ್, ಜೈ ಅಂಬಿಗರ ಚೌಡಯ್ಯ, ಜೈ ತಳವಾರ ಸಮಾಜ. ದಿಗಂಬರ ಮುದಕಣ್ಣ ಅವರು ದೇಶದ 28 ರಾಜ್ಯಗಳಲ್ಲಿ ಎಸ್ಟಿ ಪ್ರಮಾಣ ಪತ್ರ ನೀಡಲಾಗುತ್ತಿದೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಸಮಾಜದ ಯುವಕರು ಮತ್ತು ವಿದ್ಯಾರ್ಥಿಗಳು ಅನ್ಯಾಯಕ್ಕೆ ಒಳಗಾಗುತ್ತಿದ್ದಾರೆ. ಹುದ್ದೆ ನೇಮಕಾತಿ ಹಾಗೂ ಶಿಕ್ಷಣ ದಾಖಲಾತಿ ಪ್ರಕ್ರಿಯೆಗಳಲ್ಲಿ ವಿಳಂಬ ಉಂಟಾಗಿದೆ. ಆದ್ದರಿಂದ ನವೆಂಬರ್ 10ರಂದು ಅಫಜಲಪುರ ಶಾಸಕರಾದ ಎಂವೈ ಪಾಟೀಲ ಅವರ ಮನೆ ಮುಂದೆ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಒಂದು ನಿರ್ಣಯವನ್ನು ಕೈಗೊಂಡಿದ್ವಿ. ಏನು ನಿರ್ಣಯಪ್ಪ ಅಂತಂದ್ರೆ ಸುಮಾರು 2022ರಲ್ಲಿ ಕೇಂದ್ರ ಸರ್ಕಾರ
ಕ್ಯಾಬಿನೆಟ್ನಲ್ಲಿ ತಳವಾರ ಸಮಾಜವನ್ನು ಪಾಸ್ ಮಾಡಿ, ಪಾರ್ಲಿಮೆಂಟ್ನಲ್ಲಿ ಕೂಡ ಪಾಸ್ ಮಾಡಿ, ರಾಷ್ಟ್ರಪತಿಯವರ ಅಂಕಿತದೊಂದಿಗೆ ಎಲ್ಲ ಸುಮಾರು ನಮ್ಮ ದೇಶದಲ್ಲಿ 28 ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದವರು ತಳವಾರ ಸಮಾಜಕ್ಕೆ ST ಪ್ರಮಾಣ ಪತ್ರವನ್ನು ಕೊಡಬೇಕು ಅಂತ ಹೇಳಿ ಎಲ್ಲ ರಾಜ್ಯ ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನು ಕೊಟ್ಟರು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಬೊಮ್ಮಾಯಿ ಅಂದರೆ ಬಸವರಾಜ್ BJP ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿಯವರು ಸುಮಾರು 1 ವರ್ಷ ತನಕನೂ ಕೂಡ ನಮ್ಮ ತಳವಾರ ಸಮಾಜದವರಿಗೆ ST ಪ್ರಮಾಣ ಪತ್ರ ಕೊಟ್ಟಿದ್ದಿಲ್ಲ. ನಾವು ಕೆಲವೊಂದು ಕಪ್ಪು ಬಾವುಟ ಹಾರಿಸೋದ್ರ ಮುಖಾಂತರ ಸುಮಾರು ಒಂದು 2-3 ತಿಂಗಳ ಧರಣಿ ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯದ ಕಣ್ಣನ್ನು ತೆರೆಸಿದೆವು. ಆವಾಗ ಬಸವರಾಜ ಬೊಮ್ಮಾಯಿಯವರು ಅಕ್ಟೋಬರ್ 29, 2022ರಲ್ಲಿ ಗುಲ್ಬರ್ಗಾದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ತಳವಾರ ಸಮಾಜದವರು ಒಬ್ಬರೇ ಅದಾರ ಮತ್ತು ಬೇರೆ ಯಾವುದು ತಳವಾರ ಅಂತ ಇಲ್ಲ, ಹಿಂದುಳಿದ ವರ್ಗದಾಗ ಇರ್ತಕ್ಕಂಥ ತಳವಾರ ಸಮಾಜದವರಿಗೆ ST ಪ್ರಮಾಣ ಪತ್ರವನ್ನು ಕೊಡ್ಬೇಕಂತ ಹೇಳಿ ಒಂದು ಬಿಲ್ಲನ್ನು ಪಾಸ್ ಮಾಡಿ, ಆದೇಶವನ್ನು ಪಾಸ್ ಮಾಡಿ ಎಲ್ಲ ಕರ್ನಾಟಕ ರಾಜ್ಯದಾಗ ಎಲ್ಲ DC ನಿರ್ದೇಶನ ಮಾಡಿದ್ರು. ಅದೇ ರೀತಿ ಸುಮಾರು 1 ವರ್ಷ ತನಕ ನಾವೇನು ಮಾಡಿದ್ವಿ, ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ನಮ್ಮ ತಳವಾರ ಸಮಾಜದವರು ಪರಿಶಿಷ್ಟ ಪಂಗಡ ಅಂದರೆ ST ಪ್ರಮಾಣ ಪತ್ರವನ್ನು ಪಡ್ಕೊಂಡೆವು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದ ಉಳಿದಂಥ ಎಲ್ಲ ಜಿಲ್ಲೆಗಳಲ್ಲಿ ST ಕೊಡ್ತಾ ಇದ್ರು ಕೂಡ ನಮ್ಮ ಜಿಲ್ಲೆದವರು ಯಾಕೆ ಕೊಡ್ತಾ ಇಲ್ಲ ಅಂತಂದ್ರೆ ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳಿಂದ ಈ ನಮ್ಮ ಜಿಲ್ಲೆಯಲ್ಲಿ ಕೊಡ್ತಾ ಇಲ್ಲ. ಅದಕ್ಕೆ ಕಾರಣೀಭೂತರು ಯಾರು ಅಂತಂತಂದ್ರೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರು ಇದಕ್ಕೆ ಮುತುವರ್ಜಿ ವಹಿಸ್ತಾ ಇಲ್ಲ. ಯಾಕೋ ಏನೋ ಗೊತ್ತಿಲ್ಲ, ಈ ತಳವಾರ ಸಮಾಜದವ್ರ ಮ್ಯಾಗ ಯಾಕೆ ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇದೆ. ಈ ಸಂದರ್ಭದಲ್ಲಿ ಸಂಗಣ್ಣ ಬೆಳಗುಂಪಿ, ಬಸವರಾಜ್ ಹೇರೂರ ಮತ್ತು ದತ್ತು ಹೇರೂರ, ರಾಕೇಶ್ ವಡಗೇರಿ, ಭಾಗಣ ವಡಗೇರಿ, ಪಿಂಟು ಘತ್ತರಗಿ, ಕಾಂತು ಮಾವೂರ, ಶಾಂತಪ್ಪ ಮುದಕಣ್ಣ ಹಾಗೂ ಶ್ರೀಪಾದ ಬಳಗುಂಪಿ ಸೇರಿದಂತೆ ಹಲವು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಸಮುದಾಯದವರು ಜಿಲ್ಲಾಡಳಿತ ತ್ವರಿತ ಕ್ರಮ ಕೈಗೊಂಡು ST ಪ್ರಮಾಣ ಪತ್ರ ನೀಡುವ ಪ್ರಕ್ರಿಯೆಯನ್ನು ಆರಂಭಿಸಬೇಕೆಂದು ಆಗ್ರಹಿಸಿದರು.